ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುರೇಂದ್ರ ನೋಡೋಣ. ವೀರು, ಹೊರಡಕ್ಕೆಲ್ಲ ರೆಡಿನಾ? ನಾವು ಸಿದ್ಧವಾಗಿದ್ದೀವಿ ಅತ್ತವ್ರೆ. ವೀರು, ರಿಜಿಸ್ಟ್ರೇಷನ್ ಕೆಲಸ ಮುಗಿದ್ಮೇಲೆ ಅಲ್ಲಿಂದ ನಾನು ಊರಿಗೆ ಹೊರಟ್ಬಿಡ್ತೀನಿ. ಅಯ್ಯೋ, ಇದ್ದಕ್ಕಿದ್ದಂಗೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾವು ನಮ್ಮಿಂದ ಏನಾದ್ರು ತೊಂದರೆ ಆಯ್ತಾ ಅಥವಾ ನಿಮ್ಗೇನಾದ್ರು ಕೊರತೆ ಆಯ್ತಾ? ಇದೆಲ್ಲ ಏನೂ ಇಲ್ಲಪ್ಪ. ನೀವೆಲ್ಲ ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆದರೂ ಎಷ್ಟು ದಿನ ಅಂತ ಊರು ಬಿಟ್ಟಿರಕ್ಕೆ ಸಾಧ್ಯ ಹೇಳು? ಅಲ್ಲೂ ವಿಪರೀತ ಕೆಲಸಗಳಿವೆ. ಅದು ಅಲ್ಲದೆ ಊರಿನ ಜನಗಳು ನನ್ನ ನೋಡಬೇಕು ಅಂತ ಆಗಾಗ ಬಂದು ಹೋಗಿ ಮಾಡ್ತಿದಾರಂತೆ. ಈ ಆಸ್ತಿ ಪಾಸ್ತಿ ವಿಷಯ ಎಲ್ಲ ನನ್ನ ಯಜಮಾನ್ರ ಕನಸು. ಅದೀಗ ಈಡೇರ್ತಿದೆ. ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನನ್ನ ಜವಾಬ್ದಾರಿನೂ ಮುಗ್ದಾಗುತ್ತೆ. ಅಲ್ಲ, ಸಾಲಿಗ್ರಾಮ ಏನ್ ತುಂಬಾ ದೂರ ಇದೆಯಾ? ಆಗಾಗ ಬಂದು ಹೋಗಿ ಮಾಡ್ತಿರ್ತೀನಿ ಬಿಡು. ಆದ್ರೂ ಅಮ್ಮ, ಇನ್ನೂ ಒಂದಷ್ಟು ದಿನ ನೀವು ಇದ್ ಹೋಗ್ಬೋದಾಗಿತ್ತಲ್ಲ. ನಾವು ಒಂದಿನ ಶ್ರಾವಣಿ ಮನೆಗೆ. ವಂದನಾ, ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ವೀರು, ನಾನು ರಿಜಿಸ್ಟ್ರಾರ್ ಆಫೀಸಿಂದ ನೇರವಾಗಿ ಊರಿಗೆ ಹೊರಟುಬಿಡ್ತೀನಿ. ಸರಿ ಅತ್ತವ್ರೆ, ನಿಮ್ಮಿಷ್ಟ. ಸುರೇಂದ್ರ, ಅತ್ತೆಯವ್ರ ಹೊರಡಕ್ಕೆ ಎಲ್ಲ ವ್ಯವಸ್ಥೆ ಮಾಡು. ಆಗ್ಲ ಸುಬ್ಬು ಶ್ರಾವಣಿ ಹೊರಟಿದಾರಂತ. ಅವಳಿಗೆ ಫೋನ್ ಮಾಡಿದ್ವಿ, ಹೊರಟಿರ್ತಾರೆ. ನಾವು ಹೊರಡೋಣ, ಬನ್ನಿ. ಸರಿ ವಂದನಾ, ಹೋಗಿ ಬರ್ತೀನಿ. ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಮೇಡಮ್, ಅವರೆಲ್ಲರೂ ಬಂದ್ರಾ? ಇಲ್ಲ, ಇನ್ನೂ ಯಾರು ಬಂದಿಲ್ಲ. ಒಟ್ನಲ್ಲಿ ಇವತ್ತು ಶ್ರಾವಣಿ ಸುಬ್ಬು ಗಂಡ ಹೆಂಡತಿ ಅಲ್ಲ ಅನ್ನೋದು ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿಲ್ಲ ಅಂತಾನೂ ತಿಳಿಯುತ್ತೆ. ಹೌದು ಮೇಡಮ್, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇವತ್ತಿಗೆ ಶ್ರಾವಣಿ ಸುಬ್ಬು ಮದ್ವೆ ಮುರಿದು ಬೀಳುತ್ತೆ. ಸುಬ್ಬುಗಿಷ್ಟ ಇಲ್ಲ ಅಂದ್ರೂ ಶ್ರಾವಣಿ ಸುಬ್ಬುನ ಮದ್ವೆ ಆಗಿದ್ದಾಳೆ ಅನ್ನೋ ಅರ್ಥ ಬರುತ್ತೆ. ಇದನ್ನ ಕೇಳ್ತಿದ್ದ ಹಾಗೆ ಅಪ್ಪಾಜಿಗೆ ಫುಲ್ ಕೋಪ ಬಂದ್ಬಿಡುತ್ತೆ ಮೇಡಮ್. ಅಜ್ಜಿನೂ ಇದನ್ನ ನನ್ನ ಹತ್ರ ಮುಚ್ಚಿಟ್ಟಿಯಲ್ಲ ಅಂತ ಫುಲ್ ಸಿಟ್ ಮಾಡ್ಕೊಂತಾರೆ. ಆಮೇಲೆ ಸುಬ್ಬು ಇನ್ನೇನ್ ಮಾಡ್ತಾನೆ, ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದು ಇರೋ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳ್ತಾನೆ. ಆಮೇಲೆ ಮನೆಯವರೆಲ್ಲ ಈಗಾಗಲೇ ಶ್ರೀವಲ್ಲಿ ಜೊತೆ ನಿಶ್ಚಯ ಆಗಿದೆಯಲ್ಲ, ಅವಳ ಜೊತೆನೆ ಮದುವೆ ಮಾಡೋಣ ಅಂತ ಹೇಳ್ತಾರೆ. ಆಗ ನನಗೂ ಸುಬ್ಬುಗೂ ಮದುವೆ ಆಗುತ್ತೆ. ಆಮೇಲೆ ಶ್ರಾವಣಿ ಬದುಕು ಹಾಳಾಗಬಾರ್ದು ಅಂತ ಮದನ್ ಸರ್ ಜೊತೆಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಸ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಪರ್ಫೆಕ್ಟ್ ಪರ್ಫೆಕ್ಟ್ ಶ್ರೀವಲಿ. ನೀನ್ ಹೇಳ್ತಿರೋದು ಕೇಳಿಸ್ಕೊತಿದ್ದ ಹಾಗೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ನೀನ್ ಹೇಳಿದ್ದೆಲ್ಲ ನಡೆದ್ಬಿಟ್ರೆ ಜೀವನ ಜೇನು ಕುಡಿದಷ್ಟು ಸಿಹಿಯಾಗಿರುತ್ತೆ. ಆದ್ರೆ ಇಷ್ಟೆಲ್ಲ ನಡಿಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಆ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಬಾರ್ದು. ಅವನು ಮಾಡಲ್ಲ ತಾನೆ? ಮೇಡಮ್, ಖಂಡಿತವಾಗ್ಲೂ ಮಾಡೋದಿಲ್ಲ. ನನ್ನ ಮೇಲಾಣೆ, ನಿಮ್ಮ ಮೇಲಾಣೆ, ದೇವ್ರ ಮೇಲಾಣೆಗೂ ಮೇಡಮ್. ಅವನಂತೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಲ್ಲ ಅಂತಾನೆ ಹೇಳಿರೋದು. ಸರಿ ಶ್ರೀವಲಿ, ಅವ್ರಿನ್ನೂ ಬರ್ಲಿಲ್ಲ. ಬರ್ಲಿ, ಏನಾಗುತ್ತೋ ನೋಡೋಣ. ಬಂದ್ರು, ಎಲ್ರೂ ಒಟ್ಟಿಗೆ ಬಂದಿದ್ದಾರೆ. ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಮದುವೆಗೆ ಕ್ಲೈಮ್ಯಾಕ್ಸ್ ಅಂತ ಅನ್ಸುತ್ತೆ. ನಾನು ಹತ್ರ ನಿಂತ್ಕೊಂಡು ಏನ್ ನಡೆಯುತ್ತೆ ಅಂತ ನೋಡ್ಕೊಂಡು ಮಜಾ ತಗೋತೀನಿ. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಸರಿ ಮೇಡಮ್, ನೀವು ಹೇಳೋ ಸಿಹಿ ಸುದ್ದಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಅಯ್ಯೋ, ನಾನು ಇರೋ ವಿಷಯ ಎಲ್ಲ ಹೇಳಿಬಿಟ್ರೆ ಶ್ರಾವಣಿ ಮೇಡಮ್ಗೆ ತುಂಬ ಬೇಜಾರಾಗುತ್ತೆ. ಮನೆಯವರೆಲ್ಲ ಅವ್ರ ಬಗ್ಗೆ ಏನು ತಿಳ್ಕೊತಾರೋ ಏನೋ. ಹಂಗಂತ ನನ್ನ ಜೀವನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ?
ಈಗಾಗಲೇ ಯಜಮಾನರು ನನ್ನ ಬಗ್ಗೆ ಕೆಟ್ಟದಾಗೆ ತಿಳ್ಕೊಂಡಿದ್ದಾರೆ. ನಾನು ಅದನ್ನು ಸರಿ ಮಾಡ್ಕೋಬೇಕು. ಅಯ್ಯೋ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ, ನನಗೇನು ಮಾಡಲಿ? ಏನು ನಾ ಹೇಳಿದ್ ಕೇಳಿಸ್ತಿಲ್ವಾ ನಿಮ್ಗೆ? ನೋಡಿ, ಒಳ್ಳೆ ಕೆಲಸ ಯಾವಾಗ್ಲೂ ಒಳ್ಳೆ ಸಮಯದಲ್ಲೇ ಆಗ್ಬೇಕು, ಗೊತ್ತಾಯ್ತಾ? ಬನ್ನಿ ಬನ್ನಿ, ಬೇಗ ರಿಜಿಸ್ಟ್ರೇಷನ್ ಕೆಲಸ ಮುಗಿಸೋಣ, ನಿಮ್ ತಾತನ ಆಸೆ ನೆರವೇರಿಸೋಣ. ಬನ್ನಿ. ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಮುಂದೆ ಇಲ್ಲೇನ್ ನಡಿಬಹುದು ಅಂತ. ವೀರು, ರಿಜಿಸ್ಟ್ರೇಷನ್ಗೆ ಟೈಮ್ ಆಗ್ಲಿಲ್ವಾ? ಅದು ಲಾಯರ್ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸರ್ ನಮಸ್ತೆ. ನಮಸ್ತೆ. ಇಲ್ಲೇ ನಿಂತಿದ್ದೀರಲ್ಲ, ಒಳಗೆ ಬನ್ನಿ. ಪರವಾಗಿಲ್ಲ, ನಾನು ನನ್ನ ಪರ್ಸ್ನಲ್ ಕೆಲಸಕ್ಕೆ ಬಂದಿದ್ದೀನಿ, ಜನಪ್ರತಿನಿಧಿ ಆಗಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ತಿರೋ ಹಾಗೆ ನನಗೂ ಆಗಲಿ. ನಾನು ನನ್ನ ಸ್ಲಾಟ್ ಬರೋವರೆಗೂ ಕಾಯ್ತೀನಿ. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಿಮ್ಮಂಥ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ತುಂಬ ಅಪರೂಪ. ಈ ನಿಮ್ಮ ಸಿಂಪ್ಲಿಸಿಟಿನೇ ಜನಗಳಿಗೆ ಇಷ್ಟ ಆಗಿರೋದು. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ರೆಡಿ ಮಾಡ್ತೀನಿ. ಆಗಲಿ. ಶ್ರಾವಣಿ ಮೇಡಮ್, ನಾನು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ವಾ? ಮೇಡಮ್, ಈಗಲಾದ್ರೂ ನಿಜ ಹೇಳ್ಬೋಣ ಮೇಡಮ್. ಸರ್ ಎಲ್ಲ ರೆಡಿ ಇದೆ, ಬನ್ನಿ. ಸರಿ, ಕೊಡೋಣ. ಯಜಮಾನ್ರೆ, ಒಂದು ನಿಮಿಷ. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಸಮಯ ಕಡಿಮೆ ಇದೆ, ಇದು ಸರ್ಕಾರಿ ಕೆಲಸ, ನಮಗೋಸ್ಕರ ಅವ್ರು ಕಾಯೋಕ್ಕಾಗಲ್ಲ, ಕಾಯಿಸೋದು ಚೆನ್ನಾಗೂ ಇರಲ್ಲ. ಮಾತಾಡೋದೇನಿದ್ರು ಆಮೇಲೆ ಇರಲಿ. ಬನ್ನಿ ಒಳಗಡೆ. ಗೊತ್ತಾಗ್ಬೇಕಾಗಿರೋ ಸತ್ಯ ಸ್ವಲ್ಪ ತಡವಾಗಿ ಗೊತ್ತಾಗ್ತಿದೆ. ಆಫೀಸಿಂದ ಆಚೆ ಎಲ್ಲಾ ಡ್ರಾಮಾ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದೆಲ್ಲ ಆಫೀಸ್ ಒಳಗಡೆನೆ ನಡಿಬೇಕು ಅಂತಿತ್ತು ಅನ್ಸುತ್ತೆ. ಆಚೆ ನಮ್ಮಲ್ಲೇ ನಡೆಯೋ ಈ ಜಗಳ ಈಗ ಒಳಗಡೆ ಎಲ್ಲ ಆಫೀಸರ್ಸ್ ಮುಂದೆನೂ ನಡೆಯುತ್ತೆ. ವೀರುಗೆ ಅವನ ಮಗಳಿಂದ ಆಗ್ತಿರೋ 2ನೇ ಅವಮಾನ ಇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.